ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಉಳಿಸಿಕೊಳ್ಳಲು ರೈತರ ಹೋರಾಟ ಈಗ ಮತ್ತಷ್ಟು ಉಗ್ರರೂಪ ಪಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವುದನ್ನು ವಿರೋಧಿಸಿ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ನೂರಾರು ಮಹಿಳೆಯರು ಪೊರಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಇದು ಇವತ್ತು ನಿನ್ನೆಯ ಹೋರಾಟವಲ್ಲ. ಕಳೆದ 100 ದಿನಗಳಿಂದ ರೈತರು ನಿರಂತರವಾಗಿ ಧರಣಿ ನಡೆಸುತ್ತಲೇ ಇದ್ದಾರೆ. ಆದರೂ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ. ಇದರಿಂದ ಆಕ್ರೋಶಗೊಂಡ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಮಹಿಳೆಯರು ತಮ್ಮ ಕರಳು ಕುಡಿಗಳಾದ ಮಕ್ಕಳೊಂದಿಗೆ ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನಾಕಾರರ ಆಕ್ರೋಶ ಮುಗಿಲು ಮುಟ್ಟಿದೆ. ನಮ್ಮ ಜೀವ ಹೋದರೂ ಸರಿ, ಯಾವುದೇ ಕಾರಣಕ್ಕೂ ನಾವು ನಂಬಿದ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಕಡಾಖಂಡಿತವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಹೊಟ್ಟೆ ಹೊಡೆಯುವ ಕೆಲಸ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದ್ದಾರೆ. ವರದಿ ಮೋಹನ್, ಚಿಕ್ಕಬಳ್ಳಾಪುರ. ನಿರಂತರ ಸುದ್ದಿಗಳಿಗಾಗಿ ಅಂಬಾನಿ ನ್ಯೂಸ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾದಾರ್ಪಣೆ ಮಾಡಿದೆ. ನಾವು ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ನಮಗೆ ಯಾವುದೇ ರೀತಿ ಒಂದು ತೀರ್ಮಾನ ಹೇಳದೆ, ಒಂದು ನಮ್ಮ ಭಾವನೆಗೆ ಸ್ಪಂದಿಸದೆ ರೈತರು ಒಂದು ಚೂರು ಕಾಳಜಿ ಇಲ್ಲದೇನೆ ಇದೇ ರೀತಿ ಒತ್ತಿಸಿದ್ರೆ ನಾವು ಇನ್ನೂ ವಿಕೋಪಕ್ಕೆ ಹೋಗ್ಬೇಕು. ಇವತ್ತು ನಮ್ಮ ಕೈಗೆ ಪರಕೆ ಬಂದಿದೆ, ನಾಳೆ ಬೆಳಗ್ಗೆ ಏನು ಬರ್ತದೆ ನಮಗೆ ಗೊತ್ತಿಲ್ಲ. ಅಷ್ಟು ಆಕ್ರೋಶದಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಾವು 2 ವರ್ಷಗಳ ಕಾಲದಿಂದ ನಮ್ಗೆ ಇದೇ ಕಾಟ ಕೊಡ್ತಾ ಇದ್ದಾರೆ. ನಮ್ಮ ಭೂಮಿನ ನಾವು ಉಳಿಸ್ಕೊಳೋದಕ್ಕೆ ನಾವು ಬೀದಿಗೆ ಇಳಿದಿದ್ದೀವಿ. ಇವತ್ತು ನಮ್ಮ ಭೂಮಿನ ಕಿತ್ಕೊಳಕ್ಕೆ ಅವ್ರು ಯಾರು? ನಮ್ಮ ಭೂಮಿನ ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡ್ಯಕ್ಕೆ ಅವ್ರು ಯಾರು? ನಮ್ಮ ಭೂಮಿ ಕಿತ್ಕೊಂಡು ಅವ್ರೇನು ಉದ್ಧಾರ ಆಗೋದು? ನಮ್ಮನ್ನ ನಮ್ಮ ಭೂಮಿಯಲ್ಲಿ ದುಡಿಯಕ್ಕೆ ಬಿಟ್ಟು ನಮ್ಮ ಬದುಕಕ್ಕೆ ಬಿಟ್ರೆ ಸಾಕು ಅಂತ ನಾವು ಅವರಲ್ಲಿ ಕೇಳ್ತಾ ಇದ್ದೀವಿ. ಆದರೂ ಅವ್ರಿಗೆ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೀದಿಗೆ 100ನೇ ದಿನಕ್ಕೆ ನಾವು ಪರಕೆ ಬಂದಿದೆ ನಮ್ಮ ಕೈಗೆ. ಮುಂದಿನ ದಿನಗಳ ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ಅದನ್ನ ಎಚ್ಚೆತ್ಕೊಂಡು ನಮಗೆ ನಮ್ಮ ಭೂಮಿನ ಬಿಡೋಂಥ ಮನಸ್ಸು ಮಾಡ್ಬೇಕು ಅವರು. ನಮ್ಮ ಭೂಮಿ ನಮ್ಗೆ ಬಿಟ್ಟು ನಮ್ಮ ಭೂಮಿಯಲ್ಲಿ ದುಡಿಯೋಕ್ಕೆ ನಮಗೆ ಸ್ವಾತಂತ್ರ್ಯ ಕೊಟ್ಟರೆ ಸಾಕು ಅವರು. ಅಷ್ಟನ್ನ ಹೇಳ್ತಾ ಇದ್ವಿ. ಎಲ್ಲ ಅಂತ ಹೇಳ್ತಾರಲ್ಲ, ಅಲ್ಲ ಪಕ್ಷದವರಲ್ಲ ಅಂತ ಹೇಳ್ತಾರಲ್ಲ ಸ್ವಾಮಿ. ನೀವು ಹಿಂಗೆ ನೀವು ರಾಜಕೀಯ ವಿಂಗಿಸ್ತಾ ಇದ್ರಲ್ಲ, ಪಕ್ಷದವರಲ್ಲ ಅಂತ. ನೀವು ಬಂದು ನೋಡ್ರಿ, ನಿಮ್ಮ ಪಕ್ಷದವ್ರು ಬೇರೆಯವ್ರ ಪಕ್ಷದವರಲ್ಲ. ರೈತನ ಉಳಿಸ್ರಿ. ಇನ್ನೊಂದ್ಸಲ ನಮ್ಮ ಶಾಸ್ತ್ರ ಅಂತ ನಮಗೂ ಗ್ಯಾಪ್ ಇರ್ತದ. ರವಿಕುಮಾರ್ ಅವರೇ, ನೀವು ಕಳ್ದೋಗ್ಬಿಟ್ಟಿದ್ರೆ ನಿಮ್ಮ ಮನ್ಸು ಒಳ್ಳೇದು. ಆ ಒಳ್ಳೇದನ್ನ ತಂದು ಕಂಡುಬಿಟ್ಟು ನೋಡ್ರಿ. ಇನ್ನೊಂದ್ಸಲ ನೀವು ಶಾಸನಕ್ಕೆ ಬರ್ತೀರಿ. ಯಾಕೆ ಸ್ವಾಮಿ ಈ ಥರ ಮಾತಾಡಿದ್ರಿ ನೀವು? ನಮ್ದು 2 ವರ್ಷದಿಂದ KDB ಆಗಿದೆ. ನಮ್ಮ ಜಮೀನುಗಳು ಭೂಸ್ವಾಧೀನ ಆಗಿದೆ. 2 ವರ್ಷದಿಂದ ನಾವು ಫ್ರೀಡಮ್ ಪಾರ್ಕು ನಾನಾ ರೀತಿ ನಾವು ಸೈಕ್ಲ್ ಮಾಡ್ತಾನೆ ಇದ್ದೀವಿ. ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಇವತ್ತಕ್ಕೆ 100ನೇ ದಿನ ನಾವು ರಾತ್ರಿ ಧರಣಿ ಮಾಡ್ತಾ ಇದ್ವಿ. ಹೆಣ್ಣು ಮಕ್ಕಳೆಲ್ಲ ಇಲ್ಲೇ ಬಂದು ಇಲ್ಲೇ ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ 4 ಗಂಟೆ ಕಾಲು ಕರೆಯಕ್ಕೆ ಹೋಗ್ತೀವಿ ಸ್ವಾಮಿ. ನಮ್ಮ ಜೀವನ ನಾವು ಭೂಮಿ ಬಿಡಲ್ಲ ಅಂತಂದ್ರೆ ಈ ಕೆಲಸ ಕೊಡ್ತಾವ್ರಿ ಸರ್ಕಾರ. ನಾವು ಪ್ರಾಣ ಆದರೂ ಬಿಟ್ಟು ನಾವು ಭೂಮಿ ಬಿಡಲ್ಲ. ಮತ್ತು ನಮ್ಮ ಭೂಮಿ ಯಾಕೆ ಬಂದವ್ರೆ ಅಂದರೆ ಸಾಕ್ಷಿ ಏನೈತೆ, ಇದೇ ಸಾಕ್ಷಿ. ವಹಿಸ್ಕೊಂತಾರ ಇಲ್ಲ ನಾವು ಪ್ರಾಣ ಬಿಡ್ತೀವಿ, ಇಷ್ಟೇ. ಭ್ರಷ್ಟಕ್ಕೆ ADB ವಾಪಸ್ ಆಗಲಿ. ರೈತ ವಿರೋಧಿ ಭ್ರಷ್ಟಕ್ಕೆ ADB ವಾಪಸ್ ಆಗಲಿ. ರೈತ ವಿರೋಧಿ ಭ್ರಷ್ಟ ಕೃಷಿ ಕಾಯ್ದೆಗಳು ವಾಪಸ್ ಆಗಲಿ. ರೈತ ವಿರೋಧಿ ಭ್ರಷ್ಟ ಕೃಷಿ ಕಾಯ್ದೆಗಳು ವಾಪಸ್ ಆಗಲಿ.
ಸಂಗಮಘಟ್ಟ ಹೋಬಳಿಯ 13 ರೈತರ ಹೋರಾಟದ 100ನೇ ದಿನ ಆಗಿದೆ. ಯಾವ ಸರ್ಕಾರದಿಂದನೂ ಯಾರೂ ಬೆಲೆ ಕೊಟ್ಟಿಲ್ಲ, ಇವಾಗ ನ್ಯಾಯ ಕೊಟ್ಟಿಲ್ಲ. ನಾವು ಅನೇಕ ತರಕಾರಿ ಕೃಷಿ ಭೂಮಿಯಲ್ಲಿ ಅನೇಕ ತರಕಾರಿ ಕೃಷಿ ಹುಳು ಸಾಗಾಣಿಕೆ, ರೇಷ್ಮೆ ಸಾಗಾಣಿಕೆ ಹಾಗೂ ಉಪ್ಪು ನೇರಳೆ ಸೊಪ್ಪು, ದ್ರಾಕ್ಷಿ ಆಮೇಲೆ ಇತರ ತರಕಾರಿಗಳನ್ನು ನಾವು ಸರ್ಕಾರಕ್ಕೆ ಸೌಲಭ್ಯ ಮಾಡ್ತೀರಿ. ನಮ್ಮ ಭೂಮಿ ನಾವು ಯಾವ್ದು ಕಾರ್ಯಕ್ಕೂ ಕೊಡೋದಿಲ್ಲ. ಇಲ್ಲಿ ರೈತರಲ್ಲ ಅಂತಾರಲ್ಲ, ಬಂದು ರೈತರ ಇಲ್ಲಂದ್ರೆ ಯಾರನ್ನ ಕೊಟ್ಟು ಕಾಸು ಕೊಟ್ಟು ತಗೊಂಬಂದಿದಾರ ನೋಡ್ಲಿ. ನಮ್ಮ ಮೂಲತಃ ರೈತರು, ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾವು ಮಕ್ಕಳು ಮರಿ ಅಂದಿರು ನೋಡಿದಿರ, ಮಕ್ಕಳು ಆಗೋ ರಾತ್ರಿ ಇಲ್ಲೇ ಧರಣಿ ಮಾಡ್ತಾ ಇದ್ದೀರಿ. ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಮುದ್ದೆ ಮಾಡಕ್ಕೂ ಬರುತ್ತೆ, ಅವ್ರಿಗೆ ತಟ್ಟಕ್ಕೂ ಬರುತ್ತೆ. ನಮ್ಮ ಜಮೀನಲ್ಲಿ ಕಾಲಿಟ್ಟು ನೋಡಿ KD ಅಧಿಕಾರಿಗಳು ಅಲ್ಲಿಂದ ತರ್ಮಿಲ್ಲ ಅಂದ್ರೆ ಅವಾಗ ಕೇಳಿ ಪರ್ಕೆ ಅಲ್ಲ ಇನ್ನ ಏನೇನೋ ಬರ್ತೈತೆ ನಮ್ಮ ಕೈಕ ಹೆಣ್ಮಕ್ಳ ಕೈಕ. ಯಾವ್ದೇ ಕಾರಣಕ್ಕೂ ನಮ್ಮ ಭೂಮಿ ಬಿರಲ್ಲ. ಏನ್ ಈ ಮಾನ್ಯ ಶಾಸಕರು ನಮ್ ಕಷ್ಟ ಕೇಳಕ್ ಈಗ ಬಂದೇ ಇಲ್ಲ. ಅವ್ರೇನ್ ರೈತರಲ್ಲ, ಇನ್ನೇ ಏನ್ ತಿಂತಾರೆ? ರೈತರು ಬೆಳೆದಿದ್ದ ತಾನೇ ತಿನ್ನೋದು. ಇಲ್ಲ ಏನ್ ಮಾಡ್ತಾರೆ? ನಮ್ ಯಾವ್ದೇ ಕಾರಣ ನಮ್ ಭೂಮಿಗೆ ಬರೋದಿಲ್ಲ, ಕೊಡೋದು ಇಲ್ಲ. ನಾವು ನಮ್ಮ ಹತ್ರಕ್ಕೆ ಬರ್ಸಕ್ಕೂ ಬಿಡೋದು ಇಲ್ಲ ನಮ್ ಗ್ರಾಮಗ್ಲಕ್ಕ. ರೈತ ಮಹಿಳೆಯರಿಂದ ಪರಕೆ ಎಚ್ಚರಿಕೆ. ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಪರಕೆಯಿಂದ ಎಚ್ಚರಿಕೆ. ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ರೈತ ಮಹಿಳೆಯರಿಂದ ಪರಕೆ ಎಚ್ಚರಿಕೆ. 35 ಕಿಲೋಮೀಟರ್ನಿಂದ 100 ದಿನದಿಂದ ರಾತ್ರಿ ಆಗ್ಲೆಲ್ಲ ಬಂದಿಲ್ಲ. ನಾವು ಕೆಲಸ ಕಾರ್ಯ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ನಾವು ಭೂತಾಯಿ ಉಳಿಸ್ಕೊಳಕ್ಕೆ ಹಿಂಗೆ ಹೋರಾಡ್ತಾ ಇದ್ದೀರಿ. ನಾವು ತಗಲ್ದ ಹೋಗಲ್ಲ. ಬಡಭೂಮಿ ಅಂತ ಹೇಳ್ತಾರಲ್ಲ, ಅವ್ರ ಏನು ತಿಂದು ಹೇಳ್ತಾರ ಬಡಭೂಮಿ ಅಂತ. ನಮ್ಮ ಭೂಮಿಗೆ ನೋಡ್ತಾವ್ರಲ್ಲ, ಜಮಕೋಟೆ ಹೋಬಳಿ ಗಂಡಿ ಹೋಬಳಿ ಎಲ್ಲಾನು ಫಲವತ್ತತೆ ಭೂಮಿ ಸರ್ಟಿಫಿಕೇಟೇ ಬಂದೈತಲ್ಲ ಸರ್. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿಮ್ಮ ಕಣ್ಣಿಗೆ ಪರ ಬಂದೈತೇನು ಸರ್? ಫಸ್ಟ್ ನಿಮ್ಮ ಕಣ್ಣಿಗೆ ಪರ ತೆಗೆಸ್ಕೊಳ್ರಿ. ಬಡಭೂಮ ಫಲವತ್ತತೆ ಭೂಮಿ ಅಂತ ಕಣ್ಬಿಟ್ಟು ನೋಡ್ರಿ. ಬಡಭೂಮಿ ಆಗಿದ್ರೆ ನಾವು ಸುಮ್ಮನೆ ಇದ್ದು ಬಿಡೇರಿ. ತಾಯಿ ಎಂತ ತಾಯಿ, ನಮ್ಮ ಭೂತಾಯಿ ಅಂದ್ಕೊಂಡಾಗ ನೋಡಿ ನೀವು ಈ ಮಾತು ಹೇಳ್ತಿರಲ್ಲ. ರೈತರಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು. ಬರೀ ನಾವು ಆಧಾರ್ ಕಾರ್ಡು ಪಾಣಿಗೆ ತರಿಸ್ತೀರಿ. ನಿಮ್ಮ ಕಡೆ ಯಾರು ರೈತರು ಇರೋರು ಅಂತ ಹೇಳ್ತಾರೆ, ಅವ್ರ ಕೈಯಾಗ ತರಿಸ್ರಿ. ನೋಡ್ಯಾರ ರೈತರು ಯಾರಲ್ಲ, ರೈತರು ನಿಜವಾದ ರೈತರು ಯಾರ ನಿಮಗೂ ಗೊತ್ತಾಗ್ತದ. ಫಸ್ಟು ಕಣ್ಬಿಟ್ಟು ನೋಡಿ ಸರ್. ಯಾಕೆ ಈ ಥರ ತಪ್ಪು ಕಲ್ಪನೆ ಎಲ್ಲ ಹೇಳ್ತೀರಿ ನೀವು? ನಾವೇನು ಗುಂಡಾಗಿರಿಗ್ಲ ಅಂತ ಹೇಳ್ತಿರಲ್ಲ. ಗುಂಡಾಗಿರಿಗ್ಲಿ ನಾವು ಅಲ್ಲ. ಈ ಥರ KD ಅವರು ವಾಪಸ್ ಬರಲಿ ನಮ್ಮ ಭೂಮ್ಯಾಕ. ಗುಂಡಾಗಿರಿಗ್ಲಿ ರೈತರು ಅಂತ ನೋಡಿಸ್ತೀರಿ. ಪರ್ಕಿಗಳು ಎಲ್ಲ ಬರ್ತಾವ, ಎಲ್ಲ ಈಚೆಗೆ ಬರ್ತಾವ. ಇಲ್ಲ ಒಡ್ಸ್ಕೊಂತಾರೆ, ಇಲ್ಲ ಸಾಯ್ತೀರ, ಇಲ್ಲ ಏನೋ ಒಂದು ಆಗ್ತದೆ. ನಮ್ಮ ಭೂಮಿಲ ಕಜ್ಜಕ್ಕೆ ನೋಡ್ಲಿ. ಫಸ್ಟು 12 ಜನ ಮಾತಾಡಕ್ಕೆ ಕರ್ಕೊಂಡು ಅರೆಸ್ಟ್ ಮಾಡಿ. ನಮ್ಮ ಶಾಸಕರಾಗಲಿ ಯಾರೇ ಆಗ್ಬೋದು, ರಾಜಕೀಯ ವ್ಯಕ್ತಿಗಳು, ದಯವಿಟ್ಟು ರೈತರ ಕಷ್ಟ ಅರ್ಥ ಮಾಡ್ಕೊಳ್ರಿ. ರೈತರು ಹೆಣ್ಮಕ್ಳು ಯಾವ ರೀತಿ ರೋಡ್ಗಿಲ್ದವ್ರು ಅಂತ ಒಂದು ಯೋಚನೆ ಮಾಡ್ರಿ ಸಾಕು. ರೈತರು ಮಾತಾಡ್ತಾರೆ, ರೈತರು ಮಹಿಳೆಗೆ ಏನೇನೋ ಬೈಕಂತಾರೆ ಅಂತ ಪ್ರಶ್ನಾವಚನೆ ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಓಟ್ ಹಾಕೋದೆ, ನಾವು ಓಟ್ ಹಾಕೋದೆ, ನಿಮ್ಮ ಜೊತೆ ಇರೋರು ಓಟ್ ಹಾಕೋರೆ. ಯಾರು ಓಟ್ ಹಾಕೋರು ಅವ್ರು ಹೊಟ್ಟೆಗೆ ತಿನ್ನೋದು ಅನ್ನ, ಇನ್ನೇನು ತಿನ್ನೋಕ್ಕಾಗಲ್ಲ. ದಯವಿಟ್ಟು ಅಲ್ಲಿ ಮಾತಾಡೋ ಮಾತುಗಳೆಲ್ಲ ಬಿಟ್ಟು ಆದಷ್ಟು ರೈತರ ಪರವಾಗಿ ನಿಂತ್ಕೊಂಡು ರೈತರ ಭೂಮಿ ತಾಯಿನ ಉಳ್ಸೋದು ಕಲೀರಿ. ಫಸ್ಟು ರೈತರ ಭೂಮಿ ಉಳಿದ್ರೇನೆ ನಾಳೆ ಹೊತ್ತಿನ ನೀವಿರೋದು. ಇವತ್ತೇ ಈ ಕಷ್ಟ ಕೊಟ್ರೆ ನಾಳೆ ಹೊತ್ತಿನ ನಮ್ಮ ಮಕ್ಕಳಿಗೆ ಅವ್ರ ಹೊಟ್ಟೆ ಹುಟ್ಟೋ ಮಕ್ಳಿಗೆ ಏನಾಗಬೇಕು? ಆದಷ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ರೈತರ ಮಕ್ಕಳೇ. ಯಾಕೆ ರೈತರಿಗೆ ಈ ಶಿಕ್ಷೆ ಕೊಡ್ತಾ ಇರಿ? ಈ ವ್ಯಕ್ತಿಗಳಾಗಲಿ ಯಾರನ್ನಾಗಲಿ ರಾಜಕೀಯ ವ್ಯಕ್ತಿಗಳು ಆದಷ್ಟು ಬೇಗ ನಮಗೆ ಬಂದು ಸಪೋರ್ಟ್ ಮಾಡಿರಿ. ಇಲ್ಲ ಅಂದರೆ ಇನ್ನೂ ಅನಾಯಕವಾಗಿ ಮಾತಾಡ್ತಾರೆ ಹೆಣ್ಮಕ್ಳು. ಈಗ ಹೋಗ ಪರ್ಕೆ ಬಂದೈತೆ ಕೈಕ, ನಾಳೆ ಹೊತ್ತಿನ ಏನು ಬರ್ತೈತೋ ಮುಂದೆಚ್ಚರಿಕೆ ಕೊಡ್ತೈತೆ ಸರ್ಕಾರಕ್ಕೆ. ಇದು ಆದಷ್ಟು ಬಿಡ್ದಿಕ್ ಮಾಡೋ ಸಪೋರ್ಟ್ ನಮ್ಮ ಕುಮಾರಣ್ಣವರು ನಮ್ಮ ಶಿಲ್ಘಾಟ್ ತಾಲೂಕು ಮಾಡ್ರಿ. ಯಾಕೆ ಬಿಡ್ದಿಯಾಗೇನ ರೈತರು ಇರೋದು? ನಾವು ರೈತರಲ್ಲ, ನಾವು ರೈತರೇ ತಾನೆ. ನಾವು ಓಟ್ ಹಾಕೋದೆ ತಾನೆ, ಅವರು ಓಟ್ ಹಾಕೋದೆ, ನಾವು ಓಟ್ ಹಾಕೋದೆ. ಎಲ್ಲ ಕಡೆನೂ ರೈತರೇ ಇರೋದು. ರೈತರಿಗೆ ಸಪೋರ್ಟ್ ಮಾಡ್ರಿ. ಕುಮಾರಣ್ಣವ್ರು ಆಗ್ಬೋದು, ನಿಖಿಲ್ ಕುಮಾರ್ ಆಗ್ಬೋದು, ರವಿಕುಮಾರ್ ಅವ್ರು ಆಗ್ಬೋದು, ಯಾರನ್ನ ಆಗ್ಬೋದು. ದಯವಿಟ್ಟು ರೈತರಿಗೆ ಹೆಲ್ಪ್ ಮಾಡ್ರಿ, ರೈತರನ್ನ ಉಳಿಸ್ರಿ. ರೈತರಿಂದ ನೀವು, ರೈತರಿಲ್ಲ ಅಂದರೆ ನೀವಿಲ್ಲ. ಆದಷ್ಟು ರೈತರ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಇದೊಂದು ಮಾತ್ರ ನಾನು ಹೇಳ್ಕೊಟ್ಟೇನೆ. ರೈತರಲ್ಲ ಅಂದ್ಮೇಕ ನಾವು ಇನ್ನೇನಾಗಬೇಕು? ನಾವು ರೈತರು ಅಂತ ಪ್ರೂಫ್ ಮಾಡ್ತೀರಿ, ಇಲ್ಲ ಅಂತ ನಾನು ಹೇಳಲ್ಲ. ಬರ್ರಿ ನಮ್ಮ ಜಾಗಕ್ಕೆ ಬರ್ರಿ. ನಾವು ರೈತರು ಅಲ್ಲ ಇನ್ನೇನು. ನಾವು ಅನ್ನ ಆಗಲಿ ಒಂದು ರಾಗಿ ಮುದ್ದೆ ಮುರಿತೀರಲ್ಲ ಕೈಯಾಗ, ಈ ರೈತರು ಬೆಳೆದು ಕೊಟ್ಟಿರೋದು ರಾಗಿ. ಅದು ರೈತರು ಬೆಳೆದ್ರೇನೆ ರಾಗಿನ ಮುದ್ದೆ ಮುರಿಯೋದು. ರೈತರು ಅಲ್ಲ ಅಂದ್ಮೇಕ ನಿಮ್ಗೆ ಏನು ಹೇಳ್ಬೇಕಂತ ನಂಗೆ ದೇವರಾಣಿಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ರೈತರಿಗೆ ಮರ್ಯಾದೆ ಕೊಡ್ರಿ. ರೈತರಿಂದ ನೀವಿಲ್ಲ ಅಂದರೆ ರೈತರಿಲ್ಲ ಅಂದರೆ ನೀವಿಲ್ಲ, ಅದು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. 100 ದಿನ ಅಲ್ಲ ಸ್ವಾಮಿ,
ಇನ್ನು 1000 ದಿನ ಆದ್ರೂ ನಾವು ಹೋರಾಟ ಹಿಂಗೆ ಮುಂದುವರಿಸ್ತೀವಿ. ಇಲ್ಲಿ ಐತೆ ಇನ್ನು 1000 ದಿನ ಆದರೂ ನಾವು ಹೋರಾಟ ಮಾಡ್ತೀರಿ. ಹೋರಾಟ ಅಂತೂ ನಿಲ್ಸಲ್ಲ. ನೀವೇನೇನು ಬೇಕು ಮಾತಾಡ್ರಿ, ನಮ್ಗೇನು ಬೇಜಾರಿಲ್ಲ. ನಮ್ಮ ಹೋರಾಟ ಈ ಕಾಲಕ್ಕಂತೂ ನಿಲ್ಲಲ್ಲ. ನಮ್ಮ ಭೂಮಿ ಬಿಟ್ಟರು ಅಂದಿದ್ದ ಕಾಲಕ್ಕೆ ಮಾತ್ರ ನೀರಾವರಿ ಬಿಟ್ಟಿರಿ ಅಂತಿರಲ್ಲ. ಅಕ್ಕಪಕ್ಕ ಇರೋರು ನಾವು ನೀರಾವರಿ ಅಲ್ಲ, ನಮ್ದೇನು ಬಜ್ರ ಭೂಮಿನ? ಕಲ್ಲೈತೆ, ಕಲ್ಲೈತೆ ಅಲ್ಲ. ಸುತ್ತಮುತ್ತ ಜಮೀನು ಬಿಟ್ಟಿರಿ. ಯಾರ್ದು ಬಿಟ್ಟಿರ ಸಾಕ್ಷಿ ಕೊಡ್ರಿ. ನಮ್ಗೆ ನೀರಾವರಿ ಬಿಟ್ಟಿನ ಅಂತ ಇರಲ್ಲ, ಅದಕ್ಕೆ ನಮ್ಗೆ ಸಾಕ್ಷಿ ಕೊಡಿ. ನಮ್ಮದು ನೀರಾವರಿನೇ, ನಮ್ದೇನು ಕಲ್ಲಲ್ಲ ಇನ್ನೊಂದಲ್ಲ ಏನೂ ಅಲ್ಲ. ಸುತ್ತಮುತ್ತ ಇನ್ನೂ ಬೇಜಾನ್ ಜಮೀನುಗಳವೆ, ಯಾಕೆ ಬಿಡ್ಕೊಡ್ದು? ಯಾಕೆ ನಾವು ರೈತರಲ್ಲ? ಸುತ್ತಮುತ್ತ ಎಲ್ಲ ರೈತರ ಜಮೀನು ಉಳಿಸ್ರಿ ಅಂತ ನಾವು ಕೇಳೋದು. ಒಂದಷ್ಟು ಜನ ಉಳಿಸೋದು, ಒಂದಷ್ಟು ಜನ ಸಾಯಿಸೋದ? ಅವ್ರು ಸತ್ತೋಗ್ಬೇಕು, ಇರೋರು ಉಳ್ಕೊಬೇಕಾ? ನಾವೇ ತಗೋಬೇಕು. ನಮ್ಮ ಮಕ್ಳಿಗೆ ಏನು ಸಹಕಾರ ಕೊಡ್ಬೇಕು ನಾವು? ನಮ್ಮ ಮಕ್ಳು ಕಷ್ಟ ಸುಖ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇಷ್ಟು ಮಾತ್ರ ಇದು ಮಾಡ್ತಾ ಇರ? 471 ಎಕರೆ ಬಿಟ್ಟಿರಿ ಅಂತೀರಲ್ಲ, ಅವ್ರೇನ ರೈತರು? ನಾವು ರೈತರಲ್ಲ. ಆದಷ್ಟು ರೈತರು, ಎಲ್ಲ ರೈತರನ್ನು ಉಳಿಸ್ರಿ. ನನ್ನೊಬ್ಬಳನ್ನೇ ಉಳಿಸ್ರಿ ಅಂತ ನಾನು ಬೇಡ್ಕೊಂತ ಇಲ್ಲ. ಎಲ್ಲ ರೈತರು ಒಂದೇ. ರೈತರಿಂದನೇ ಎಲ್ಲ ಜೀವನ. ಇವತ್ತಿಷ್ಟು ಪ್ರಪಂಚ ನಡೀತೈತೆ ಅಂದರೆ ರೈತರಿಂದ ಕಾರಣ. ಆದಷ್ಟು ರೈತರನ್ನ ಉಳಿಸೋದು ಕರೀರಿ, ರೈತರ ಪರವಾಗಿ ಸಪೋರ್ಟ್ ಮಾಡಿರಿ. ಇಷ್ಟು ಮಾತ್ರ ಹೇಳ್ಪಟ್ಟೆ ನಾನು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ.